ರೇಷ್ಮೆ ಇಲಾಖೆ ವತಿಯಿಂದ ಆಯೋಜಿಸಲಾದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿ ಕಾರ್ಯಕ್ರಮವು ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ಗ್ರಾಮದಲ್ಲಿ ಭವ್ಯವಾಗಿ ಜರುಗಿತು. ಈ ತರಬೇತಿಯಲ್ಲಿ ತಾಲೂಕಿನ ಹೆಚ್ಚು ರೇಷ್ಮೆ ಬೆಳೆಗಾರರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಧಾರ್ಮಿಕವಾಗಿ ಹಾಗೂ ಸಾಂಪ್ರದಾಯಿಕ ರೀತಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಬಳಿಕ ಮುಖ್ಯ ಅತಿಥಿಗಳಾದ ಕುಮಾರ ಸುಬ್ರಹ್ಮಣ್ಯ ಪ್ರಾಂಶುಪಾಲರು, ರೇಷ್ಮೆ ತರಬೇತಿ ಕೇಂದ್ರ ಚನ್ನಪಟ್ಟಣ ಇವರು ಮಾತನಾಡಿ, ರೇಷ್ಮೆ ಬೆಳೆಯು ಭಾರತದಲ್ಲಿಯೇ ಅತ್ಯಂತ ಲಾಭದಾಯಕ ಕೃಷಿ ವಲಯಗಳಲ್ಲಿ ಒಂದಾಗಿದೆ. ಆದರೆ ಅದರ ಯಶಸ್ಸು ಸಂಪೂರ್ಣವಾಗಿ ರೈತರು ಪಾಲಿಸುವ ವಿಜ್ಞಾನಾಧಾರಿತ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಗಿಡಗಳಿಗೆ ಬರುವ ರೋಗಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸರಿಯಾದ ಔಷಧಿಗಳನ್ನು ಬಳಸಿ ಕಾಪಾಡಿದರೆ ಉತ್ಪಾದನೆ ದ್ವಿಗುಣವಾಗುತ್ತದೆ. ಸಾಂಕ್ರಾಮಿಕ ರೋಗಗಳು ಅಥವಾ ಕೀಟ ಹಾನಿ ಕಂಡು ಬಂದರೆ ತಕ್ಷಣ ಇಲಾಖೆಯ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ನಂತರ ಸುಕೃಷಿ ಸಂಸ್ಥೆಯ ಡಾಕ್ಟರ್ ಅಂಬಿಕಾ ಅವರು ಮಾತನಾಡಿ, ನಮ್ಮ ಸಂಸ್ಥೆಯು ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಪ್ರಕೃತಿಯ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇವು ಬೆಳೆಗಳಿಗೆ ಹಾನಿಯಿಲ್ಲದೆ ಆರೋಗ್ಯಕರ ಬೆಳೆಗಳನ್ನು ನೀಡುತ್ತವೆ. ರೈತರು ಇಂತಹ ಸಸ್ಯಾಧಾರಿತ ಉತ್ಪನ್ನಗಳನ್ನು ಬಳಕೆ ಮಾಡಿದರೆ ರಾಸಾಯನಿಕ ಪರಿಣಾಮದಿಂದ ದೂರವಿದ್ದು ಉತ್ತಮ ಗುಣಮಟ್ಟದ ಕೋಕೂನ್ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದರು. ತರಬೇತಿ ಸಂದರ್ಭದಲ್ಲಿ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ವೇಣುಗೋಪಾಲ ಅಧ್ಯಕ್ಷರು, ತಾಲೂಕು ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಇವರು ಮಾತನಾಡಿ, ನಮ್ಮ ಸಂಘವು ರೈತರ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಜ್ಞರ ಮಾರ್ಗದರ್ಶನದಲ್ಲಿ ನೂತನ ಪದ್ಧತಿಗಳನ್ನು ಗ್ರಾಮ ಮಟ್ಟಕ್ಕೆ ತಲುಪಿಸಲು ಮುಂದಾಗಿದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಕುಮಾರ ಸುಬ್ರಹ್ಮಣ್ಯ ಪ್ರಾಂಶುಪಾಲರು, ರೇಷ್ಮೆ ತರಬೇತಿ ಕೇಂದ್ರ ಚನ್ನಪಟ್ಟಣ ಡಾಕ್ಟರ್ ಅಂಬಿಕಾ, ಸುಕೃಷಿ ಸಂಸ್ಥೆ ಬೆಂಗಳೂರು ಶ್ರೀನಿವಾಸ, ಸಹಾಯಕ ರೇಷ್ಮೆ ನಿರ್ದೇಶಕರು ಬಾಗೇಪಲ್ಲಿ ವಿಭಾಗ ಶ್ರೀ ವೇಣುಗೋಪಾಲ ಅವರು, ಅಧ್ಯಕ್ಷರು ತಾಲೂಕು ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಶ್ರೀ ವೆಂಕಟ ಶಿವಾರೆಡ್ಡಿ, ಉಪಾಧ್ಯಕ್ಷರು ತಾಲೂಕು ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಶ್ರೀ ಪಿವಿ ನಾರಾಯಣಪ್ಪ, ಗೌರವಾಧ್ಯಕ್ಷರು ತಾಲೂಕು ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಸೇರಿದಂತೆ ಅನೇಕ ರೈತರು, ಮಹಿಳೆಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಎಲ್ಲಾ ತರನು ಇದು ಗಿಡಗಳನ್ನ ಗಟ್ಟಿ ಮಾಡುತ್ತೆ. ಎಲ್ಲ ತರ ಗಿಡಗಳನ್ನ ಚೆನ್ನಾಗಿ ಗೊಬ್ಬರ ತಗೊಂಡು ಗಟ್ಟಿ ಮಾಡೋದ್ರಿಂದ ಗಿಡಗಳಿಗೆ ಅದನ್ನ ಇವಾಗ ನಾನು ಹೇಳಿದ್ನಲ್ಲ, ಮೈಟ್ಸ್ ಟ್ರಿಪ್ಸ್ ಬರುತ್ತೆ. ಆದ್ರೆ ಗಿಡ ಮೈಟ್ಸ್ ಟ್ರಿಪ್ಸ್ ಯಾವ ಬಂದಾಗ ಏನಾಗುತ್ತೆ, ಗಿಡ ದುರ್ಬಲ ಆಗುತ್ತೆ. ಹೌದಲ್ವಾ? ರಸ ಕುಡಿದು ಅವು ಗಿಡಕ್ಕೆ ಅದೇ ಆಹಾರ ತಯಾರಿಸಿದ್ರು ಈ ಮೈಟ್ಸ್ ಟ್ರಿಪ್ಸ್ ಅದರ ಆಹಾರನ ಕದೀತಾ ಇರುತ್ತೆ. ಹಂಗಾಗಿ ಗಿಡಕ್ಕೆ ಅದೇ ತಯಾರು ಮಾಡೋ ಆಹಾರ ಅದಕ್ಕೆ ಸಿಗಲ್ಲ, ಬೆಳೆಯಲ್ಲ. ಆದ್ರೆ ನಮ್ಮ ಔಷಧಿ ಹೊಡೆದಾಗ ಈ ಮೈಟ್ಸ್ ಟ್ರಿಪ್ಸ್ ಬೆಳವಣಿಗೆ ಆಗಲ್ಲ, ಗಿಡ ಬೆಳವಣಿಗೆ ಆಗುತ್ತೆ. ಉಲ್ಟಾ ನಿಮ್ಗೆ ನಮ್ಮ ಔಷಧಿ ಹೊಡೆದಾಗ ಗಿಡಕ್ಕೆ ಅದನ್ನ ಮೀರಿ ಬೆಳೆಯುವಂತ ಒಂದು ಶಕ್ತಿ ಬರುತ್ತೆ, ಆ ತರ ಬೆಳವಣಿಗೆ ಆಗುತ್ತೆ. ಹಂಗಾಗಿ ಈ ಒಂದು ಟ್ರಿಪ್ಸ್ ಮೈಟ್ಸ್ ಎಲ್ಲ ಅದನ್ನ, ಆಮೇಲೆ ಕೆಲವು ಆಲ್ಕಲೈಟ್ಸ್ ಇದೆ, ಇವಾಗ ಕೆಲವು ರಾಸಾಯನಿಕಗಳು ಈ ಕಿತ್ತಳೆ ಸೊಪ್ಪಲ್ಲಿ ಇರುತ್ತೆ. ಅದು ಜಾಸ್ತಿ ಆದಾಗ ಇವು ಆದ್ಮೇಲೆ ಇದನ್ನ ತಿನ್ನಕ್ಕೆ ರಸ ಹಿಡಿಯೋದು ಕೀಟ ರಸ ಕುಡಿಯೋಕೆ ಇಷ್ಟಪಡೋದು. ಹಂಗಾಗಿ ಅದ್ರ ಸಂತತಿ ತುಂಬಾ ಕಡಿಮೆ ಇರುತ್ತೆ. ನೀವು ನೋಡಿದ್ರೆ ಇಷ್ಟು ಚೆನ್ನಾಗಿ ಎಲ್ಲೆಲ್ಲೋ ಇದ್ರೂ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. 10% 1000 kg ಬರೋ ಕಡೆ 1100 kg ಇಳುವರಿ ಬರುತ್ತೆ. ನಾನು ರೈತರಿಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ನಮ್ದು ಶುರು ಮಾಡಿದಾಗ ಫಸ್ಟ್ ಬೆಳೆಗೆ 10% ಇಳುವರಿ ಜಾಸ್ತಿ ಬರೋದ್ರಿಂದ ಒಂದು 10 ರಿಂದ 12 ಮೂಟೆ ಜಾಸ್ತಿ ತಗೊಂಡು ಏನು, ನೀವು ಗೊಬ್ಬರ ದಯವಿಟ್ಟು ನಿಲ್ಲಿಸಬೇಡಿ. ಇದ್ರಲ್ಲಿ ಗೊಬ್ಬರದ ಅಂಶ ಇಲ್ಲ. ಇದೇನಿದ್ರು ಗೊಬ್ಬರ ಚೆನ್ನಾಗಿ ತಗೊಳಂಗ್ ಮಾಡುತ್ತೆ ಹೊರತು ಇದರಲ್ಲಿ ಗೊಬ್ಬರದ ಅಂಶ ಇಲ್ಲ. ಏನೇನ್ ಬೆಳೆಗೆ ಹಾಕ್ಬೋದು ಮೇಡಮ್? ಅದು ಇದು ಇರೋದು ಹಿಪ್ಪನೇರಳೆಗೆ. ಪಪ್ಪಾಯ ಬೇರೆ ಕಿಟ್ ಬರುತ್ತೆ, ಕ್ಯಾಪ್ಸಿಕಮ್ ಬೇರೆ ಇದೆ, ಮೆಣಸಿನ್ಕಾಯಿ ಬೇರೆ ಇದೆ, ಪೊಮಗ್ರನೇಟ್ ಅದೇ ದಾಳಿಂಬ್ರೆಗೆ ಬೇರೆ ಇದೆ, ಟೊಮೆಟೊ ಬೇರೆ ಇದೆ. ಇಂಥ ಬೆಳೆಗೆ ಅಂದ್ರೆ ನಾವು ಅದನ್ನ ಕೊಡ್ತೀವಿ. ಇದು ಹೊಡೆದ್ರೆ ಬೇರೆ ಯಾವ ಒಂದು ರಾಸಾಯನಿಕ ಔಷಧಿಯ ಅಗತ್ಯ ಬರಲ್ಲ. ಬಂದಿರೋ ಕಾಯಿಲೆ ವಾಸಿ ಮಾಡುವಂತ ಗುಣನೂ ಇದೆ ಇದಕ್ಕೆ. ನೀವು ಕಾಯಿಲೆ ಬರಕ್ ಮುಂಚೆನಾರ ಹೊಡಿಬೋದು, ರೆಗ್ಯುಲರ್ ಆಗಿ ಕಾಯಿಲೆ ಬಂದೆಲ್ಲಾರ ಹೊಡಿಬೋದು, ಬಟ್ ಮೂನ್ ಸ್ಪ್ರೇ ಅಂತೂ ಕೊಡ್ಲೇಬೇಕು. ನಾನು ಹೇಳಿದ್ನಲ್ಲ, ಇವಾಗ ಹವಾಮಾನ ವೈಪರೀತ್ಯದಿಂದ ಏನಾಗಿದೆ ಅಂದ್ರೆ, ಮಧ್ಯಾಹ್ನ ಸೆಕೆ, ಬೆಳಗ್ಗೆ ಒಂದೊಂದ್ಸಲ ಮಳೆ ಬರುತ್ತೆ, ಸಾಯಂಕಾಲ ಮಳೆ ಬರುತ್ತೆ, ರಾತ್ರಿ ಚಳಿ ಆಗುತ್ತೆ. ಹಂಗಾಗಿ ನೀವೆಲ್ಲ ಹೇಳಿದ್ರಿ ಟ್ರಿಪ್ಸ್ ಇವಾಗ್ಲೂ ಇದೆ, ಬೇಕಾಗುತ್ತೆ. ಪಲ್ಲಿ ಗ್ರಾಮದ ಸಮಸ್ಯೆ ಅಲ್ಲ, ಗುಡಿಬಂಡೆ ತಾಲೂಕಿನ ಸಮಸ್ಯೆ ಅಲ್ಲ, ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೇಷ್ಮೆ ಬೆಳಿತೀವಿ ಅಲ್ಲೆಲ್ಲ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಅಂದರೆ ಹಿಪ್ಪು ನೇರಳೆಗೆ ತಗತಕ್ಕಂಥ ಕೀಟಗಳು, ಹಿಪ್ಪು ನೇರಳೆಗೆ ಬರ್ತಕ್ಕಂಥ ಕೀಟ ಅಥವಾ ರೋಗಗಳು, ಅದು ಬಹಳ ದೊಡ್ಡದಾದಂಥ ಸಮಸ್ಯೆ. ಹುಳು ಸಾಕಣೆಯನ್ನು ಹೇಗೂ ಮಾಡ್ತೀವಿ ರೇಷ್ಮೆ ಬೆಳೆಗಾರರು, ಯಾವುದೋ ಒಂದು ವಿಧಾನದಲ್ಲಿ ಚೆನ್ನಾಗಿ ಇಳುವರಿಯನ್ನು ಪಡೆಯೋದಕ್ಕೆ ಸೀದಿನೋ ಬೈವೋಲ್ಟೈನೋ ಯಾವುದೋ ಒಂದು ಮಾಡ್ತಾ ಇದ್ರು. ಆದರೆ ಭಾಳ ಮುಖ್ಯವಾಗಿ ಏನು ಸೊಪ್ಪು ಬೇಕು ಅದನ್ನು ಬೆಳೆಯೋದಕ್ಕೆ ಆಗ್ತಾ ಇದೆ.
100 ಮೊಟ್ಟೆ ತಗೊಳ್ಳೋಂಥವ್ರು 50 ಮೊಟ್ಟೆ ತಗೊಳ್ಳುವಂಥವ್ರು 25 ಮೊಟ್ಟೆಗೆ ಬಂದ್ಬಿಟ್ಟಿದ್ದಾರೆ. ಕೆಲವರಂತೂ ಈ ಬೇಡಪ್ಪ ಇದು ಸವಾಸನೆ ಬೇಡ, ಇಷ್ಟೊಂದು ಈ ಒಪ್ಪದ ಎಣ್ಣೆಗೆ ತಗಲ್ತಕ್ಕಂತಹ ನುಸಿ ಮತ್ತೆ ತ್ರಿಪ್ಸು, ಕುಡಿ ಹುಳು, ಇದು ಗಂಟ್ರೋಗ, ಅದು ಕೂಡ ಒಂದು ಇಟ್ಕೋಬಹುದು. ಇದು ಬಹಳ ಮುಖ್ಯವಾಗಿ ನಮ್ಮ ಹಿಪ್ಪನೇರಳೆಯ ಇಳುವರಿ ಮತ್ತೆ ಅದು ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ಕಮ್ಮಿ ಆಗಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ. ಈ 3 ಅಥವಾ 4 ಸಮಸ್ಯೆ ಏನಿದೆ, ಈ 4 ಸಮಸ್ಯೆಗಳಿಗೆ ಏನ್ ಮಾಡ್ತಾ ಇದ್ದೀರಿ ನೀವೀಗ? ನಿಮ್ಮಿಂದನೇ ಕೆಲವು ತಿಳ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಿ? ಯಾವ ಔಷಧಿ ಹೊಡಿತಾ ಇದ್ದೀರಿ? ಈಗ ನುಸಿ, ನೀವೇನಂತೀರ ಅದಕ್ಕೆ? ನುಸಿಗೆ ಚಾಟಿ ರೋಗ ಅಂತಾರೆ ನಮ್ಮ ಕಡೆ ಎಲ್ಲ, ಈ ರಾಮನಗರ ಕಡೆ ಎಲ್ಲ ಚಾಟಿ